Question number 29. Wicket apparatus is used to find which of the following characteristics of cement. ಅದರಲ್ಲಿ ಆಪ್ಷನ್ ನಂಬರ್ 4 ಬೋತ್ 1 and 2. 1 and 2 ಮೀನ್ಸ್ ಸೆಟ್ಟಿಂಗ್ ಟೈಮು ಮತ್ತು ಕನ್ಸಿಸ್ಟೆನ್ಸಿ ಎರಡನ್ನ ಕ್ಯಾಲ್ಕುಲೇಷನ್ ಮಾಡ್ಬೋದು. ಅದು ಕ್ವಶನ್ ನಂಬರ್ 30. ವಿಚ್ ಆಫ್ ದ ಫಾಲೋಯಿಂಗ್ ಡೋರ್ಸ್ ಈಸ್ ಜನರಲಿ ಪ್ರೊವೈಡೆಡ್ ಇನ್ ಪಬ್ಲಿಕ್ ಬಿಲ್ಡಿಂಗ್ಸ್ ಸಚ್ ಆಸ್ ಲೈಬ್ರರೀಸ್, ಮ್ಯೂಸಿಯಮ್ಸ್ ಎಕ್ಸೆಟ್ರಾ. ಅದರಲ್ಲಿ ಆಪ್ಷನ್ ನಂಬರ್ 3 ರಿವಾಲ್ವಿಂಗ್ ಡೋರ್, ಅಂದರೆ ಪಬ್ಲಿಕ್ ಬಿಲ್ಡಿಂಗ್ಸಲ್ಲಿ, ಲೈಬ್ರರೀಸ್ ಮತ್ತು ಮ್ಯೂಸಿಯಮ್ಸಲ್ಲಿ ರಿವಾಲ್ವಿಂಗ್ ಡೋರನ್ನು ಹಾಕಿರ್ತಾರೆ ಅಂತ. ಕ್ವಶನ್ ನಂಬರ್ 31. ಹೈಡ್ರಾಲಿಕ್ ಲೈಮ್ ಈಸ್ ನಾಟ್ ಯೂಸ್ಡ್ ಇನ್ ದ ಪ್ಲಾಸ್ಟರಿಂಗ್ ಬಿಕಾಸ್ ಇಟ್ ಮೇ ರಿಸಲ್ಟ್ ಇನ್, ಫಸ್ಟ್ ಒನ್ ಆಪ್ಷನು ಬ್ಲಿಸ್ಟರಿಂಗ್ ಅಂತ. ಅಂದರೆ ಹೈಡ್ರಾಲಿಕ್ ಲೈಮು ಯಾಕೆ ಪ್ಲಾಸ್ಟರಿಂಗಲ್ಲಿ ಯೂಸ್ ಮಾಡಲ್ಲ ಅಂದರೆ ಬ್ಲಿಸ್ಟರಿಂಗ್ ಆಗ್ತೈತೆ ಅಂತ. ಕ್ವಶನ್ ನಂಬರ್ 32. ಪೀಸೋಮೆಟ್ರಿಕ್ ಹೆಡ್ ಈಸ್ ದ ಸಮ್ ಆಫ್, ಆಪ್ಷನ್ ನಂಬರ್ 3 ಡೇಟಮ್ ಹೆಡ್ ಆ್ಯಂಡ್ ವೆಲಾಸಿಟಿ ಹೆಡ್. ಅಂದರೆ ಆಪ್ಷನ್ ನಂಬರ್ 3 ಈಸ್ ಕರೆಕ್ಟ್. ಪೀಸೋಮೆಟ್ರಿಕ್ ಹೆಡ್ ಈಸ್ ದ ಸಮ್ ಆಫ್ ಡೇಟಮ್ ಹೆಡ್ ಆ್ಯಂಡ್ ವೆಲಾಸಿಟಿ ಹೆಡ್. ನೆಕ್ಸ್ಟ್ ಕ್ವಶನ್ ನಂಬರ್ 33. ದ ಕನ್ಸಂಪ್ಟಿವ್ ಯೂಸ್ ಆಫ್ ವಾಟರ್ ಬೈ ಎ ಕ್ರಾಪ್ ಮೆಜರ್ಸ್ ವಾಟರ್ ಕನ್ಸ್ಯೂಮ್ಡ್ ಬೈ, ಆಪ್ಷನ್ ನಂಬರ್ 4 ಎವಾಪರೇಷನ್ ಆ್ಯಂಡ್ ಟ್ರಾನ್ಸ್ಪಿರೇಷನ್. ಕ್ವಶನ್ ನಂಬರ್ 34. ದ ಬೇಸ್ ಪೀರಿಯಡ್ ಫಾರ್ ಎ ಪರ್ಟಿಕ್ಯುಲರ್ ಕ್ರಾಪ್ ಈಸ್ 100 days and the duty of the canal is 1000 hectares per cubic. The depth of water will be, the depth of water ಬೇಕು ಅಂತಂದರೆ ಆಪ್ಷನ್ ನಂಬರ್ 3 86.4 centimeter ಬರುತ್ತೆ. ಅಂತಂದರೆ ಫಾರ್ಮುಲಾ ನಮಗೆ ಗೊತ್ತು, ಕ್ಯಾಪಿಟಲ್ ಡಿ ಈಸ್ ಈಕ್ವಲ್ ಟು 8.64 ಬಿ ಡಿವೈಡ್ ಬೈ ಡೆಲ್ಟಾ ಅಂತ. ಅಲ್ಲಿ ಕ್ಯಾಪಿಟಲ್ ಡಿ ಅಂದರೆ ಡ್ಯೂಟಿ, ಬಿ ಅಂದರೆ ಬೇಸ್ ಪೀರಿಯಡು, ಡೆಲ್ಟಾ ಅಂದರೆ ಡೆಲ್ಟಾ ಅಂದರೆ ಡೆಪ್ತ್ ಆಫ್ ದ ವಾಟರ್. ಡೆಪ್ತ್ ಆಫ್ ದ ವಾಟರ್ ಬೇಸ್ ಕೊಟ್ಟಿದ್ದಾರೆ ನೋಡಿ, ಬೇಸ್ ಪೀರಿಯಡ್ ಕೊಟ್ಟಿದ್ದಾರೆ 100 days. ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿ, ಮತ್ತು ಡೆಲ್ಟಾ ಎಷ್ಟು ಕೊಟ್ಟಿದ್ದಾರೆ ಅಂತಂತಂದರೆ, ಅಂದರೆ ನಮ್ಗೆ ಆ್ಯಕ್ಚುಲಿ ಡೆಪ್ತ್ ಆಫ್ ದ ವಾಟರ್ ಬೇಕಂದರೆ ಡೆಲ್ಟಾ ಬೇಕು ಅಂತಂದರೆ ಡ್ಯೂಟಿನ ಡಿನಾಮಿನೇಟರ್ಗೆ ಕಳಿಸ್ಕೊಡಿ. ಅವಾಗೇನಾಗುತ್ತೆ, 8.64 × 100 ಡಿವೈಡ್ ಬೈ 1000 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 0.864 ಮೀಟರ್ ಬರುತ್ತೆ. ಅದನ್ನು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಿದರೆ ಇಂಟು 100 ಮಾಡಿದರೆ 86.4 centimeter ಬರುತ್ತೆ. ಕ್ವಶನ್ ನಂಬರ್ 35. ಮೀನ್ ಪ್ರೆಸಿಪಿಟೇಷನ್ ಓವರ್ ಆನ್ ಏರಿಯಾ ಈಸ್ ಬೆಸ್ಟ್ ಒಬ್ಟೈನ್ಡ್ ಫ್ರಮ್ ದ ಗೇಜ್ಡ್ ಅಮೌಂಟ್ ಆಫ್, ಅಂದರೆ ಮೀನ್ ಪ್ರೆಸಿಪಿಟೇಷನ್ ಯಾವುದ್ರಾಗ ಬರುತ್ತೆ ಅಂತಂದರೆ ಆಪ್ಷನ್ ನಂಬರ್ 3 ಲೀನಿಯರ್ಲಿ ಇಂಟರ್ಪೋಲೇಟೆಡ್ ಐಸೋಹೀಟಲ್ ಮೆಥಡ್. ಅಂದರೆ ಆಪ್ಷನ್ ನಂಬರ್ 3 ಈಸ್ ಕರೆಕ್ಟ್. ಕ್ವಶನ್ ನಂಬರ್ 36. ದ ಸ್ಟ್ಯಾಂಡರ್ಡ್ ಪ್ರಾಜೆಕ್ಟ್ ಫ್ಲಡ್ ಈಸ್, ಆಪ್ಷನ್ ನಂಬರ್ 2 ಡಿರೈವ್ಡ್ ಫ್ರಮ್ ದ ಸಿವಿಯರ್ ಮೋಸ್ಟ್ ಮೆಟ್ರಿಯಾಲಜಿಕಲ್ ಕಂಡೀಷನ್ಸ್ ಎನಿವೇರ್ ಇನ್ ದ ಕಂಟ್ರಿ. ಅಂದರೆ ಈ ಪರ್ಟಿಕ್ಯುಲರ್ 35 ಮತ್ತು 36 ಕ್ವಶನ್ನು ವಾಟರ್ ರಿಸೋರ್ಸ್ ಇದರಲ್ಲಿ ಬರುತ್ತೆ, ಇರಿಗೇಷನ್ ಇದರಲ್ಲಿ. ಓಕೆ, ಥ್ಯಾಂಕ್ ಯು.